ಮೇಡಮ್ ನೀವು ಯಾವ ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀರಾ ಅದನ್ನೆಲ್ಲ ತೋರಿಸಿ ಅಂತ ಕೇಳಿದ್ರಿ. ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕುಡಿತಾ ಇರೋವಂಥ ಈ ಒಂದು ಹೆಲ್ತಿ ಜ್ಯೂಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ, ಹೇರ್ಗಂತೂ ಸೂಪರಾಗಿರುತ್ತೆ, ಬೇಗ ಕೂಡ ವೆಯ್ಟ್ ಲಾಸ್ ಆಗ್ಬೋದು. ದಯಮಾಡಿ ಇದನ್ನು ಕುಡಿತಾ ಬನ್ನಿ. ನಾನು ಭಾಳಷ್ಟು ವೆಯ್ಟ್ ಲಾಸ್ ಜ್ಯೂಸ್ಗಳನ್ನು ಕುಡಿತಾ ಇದ್ದೀನಿ. ಹಂಗಾಗಿ ಇದು ನನ್ನ ವಾರದಲ್ಲಿ ಮೊದಲನೇ ದಿನ ಇದೇ ಇರುತ್ತೆ. ಇದಕ್ಕೆ ನಾನು ಬಳಸುವಂಥ ಪದಾರ್ಥಗಳು ಬಂದು ಒಂದು ಲೆಟ್ಯೂಸ್ ಎಲೆ, ಅದಾದಮೇಲೆ ಪಾಲಕ್ ಸೊಪ್ಪು, ಸ್ವಲ್ಪ ದ್ರಾಕ್ಷಿ, ಅದಾದಮೇಲೆ ಒಂದು ಆಮ್ಲ, ಸ್ವಲ್ಪ ಹಸಿ ಶುಂಠಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣು. ಪಾಲಕ್ ಸೊಪ್ಪನ್ನ ನಾನಿಲ್ಲಿ ತೊಗೊಂಡಿರೋ ಇಷ್ಟು ಪದಾರ್ಥನ ಚೆನ್ನಾಗಿ ಸ್ವಲ್ಪ ಉಪ್ಪು ಅರಿಶಿಣದ ಪುಡಿಲಿ ನೆನೆಸಿಟ್ಟು ಆಮೇಲೆ ಚೆನ್ನಾಗಿ ತೊಳ್ಕೊಂಡು ನೆಲ್ಲಿ ನೀರಲ್ಲಿ ಒಂದು ಸಲ ತೊಳೆದಿರ್ತೀನಿ. ಅದಾದಮೇಲೆ ಕುಡಿಯೋ ನೀರನ್ನ ಹಾಕ್ಕೊಂಡು ಕೂಡ ಒಂದು ಸಲ ತೊಳಿತೀನಿ. ಯಾಕೆಂದರೆ ಇದನ್ನು ನಾವು ಬೇಯಿಸೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಇದು ಲೆಟ್ಯೂಸ್ ಎಲೆ. ಇಲ್ಲ ಅಂದರೆ ಪರವಾಗಿಲ್ಲ, ಪುದೀನನ ಬಳಸ್ಕೊಳ್ಳಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರ್ಗರ್ ಮಾಡಲಿಕ್ಕೆ ತಂದಿದ್ನಲ್ಲ, ಅದನ್ನೇ ಬಳಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಇಲ್ಲಿ ಇನ್ನೊಂದು 3 ಪದಾರ್ಥಗಳನ್ನು ಹಾಕ್ತಾಯಿದ್ದೀನಿ, ಅದನ್ನು ತೋರಿಸ್ತೀನಿ. ಫಸ್ಟ್ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಮಿಕ್ಸಿ ಜಾರು ಸ್ವಲ್ಪ ಶಾರ್ಪ್ ಆಗಿರಲಿ, ಯಾಕೆಂದರೆ ನಾವು ಈ ಜ್ಯೂಸನ್ನ ಶೋಧಿಸಬಾರ್ದು. ಈ ಜ್ಯೂಸನ್ನ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಾಗುತ್ತೆ. ಈಗ ನಾನು ತೊಗೊಂಡಿರೋವಂಥ ಅರ್ಧ ಹೋಳು ನಿಂಬೆ ರಸನೂ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಸೂಟ್ ಆಗೋದಾದರೆ ಸೌತೆಕಾಯಿ ಕೂಡ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ಮೇಲೆ 2 ಕಾಳುಮೆಣಸು, ಒಂದು 1/4 ಚಮಚ ಆಗೋಷ್ಟು ಜೀರಿಗೆ, ಇಲ್ಲಿ ಸಿಹಿಗೆ ನಾನು ಸ್ವಲ್ಪ ಕಲ್ಸಕ್ಕರೆ ಬಳಸಿದ್ದೀನಿ. ಅದಾದಮೇಲೆ ಒಂದು ಚಿಟಿಕೆ ಆಗೋಷ್ಟು ಬ್ಲ್ಯಾಕ್ ಸಾಲ್ಟನ್ನು ಬಳಸಿದ್ದೀನಿ. ಕಾಲ ನಮಕ್ ತುಂಬಾ ಟೇಸ್ಟ್ ಕೊಡುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಬರ್ತೀನಿ ನಾನು. ತುಂಬ ನೈಸಾಗಿ ರುಬ್ಕೊಳ್ಳೋದ್ರಿಂದ ಜ್ಯೂಸನ್ನ ಶೋಧಿಸೋವಂಥ ಅವಶ್ಯಕತೆ ಇರಲ್ಲ. ಇದಂತೂ ನಮಗೆ ತುಂಬ ಒಳ್ಳೆ ಜ್ಯೂಸ್ ಅಂತ ಹೇಳ್ತೀನಿ, ಯಾಕೆಂದರೆ ನನ್ನ ಸ್ಕಿನ್ ಅಂತೂ ತುಂಬ ಚೆನ್ನಾಗ್ತಾಯಿತ್ತು ಇದೆಲ್ಲ ಕುಡಿಯೋದಕ್ಕೆ ಶುರು ಮಾಡಿದ ಮೇಲೆ. ತುಂಬ ಜನ ವಾಟ್ಸಪ್ಪಲ್ಲಿ ನಾನು ಹಾಕ್ತಿರ್ತೀನಲ್ವ, ಎಲ್ಲರೂ ನನ್ನ ಕೇಳ್ತಾಯಿದ್ರು, ರೇಖಾ ನೀವು ಇದನ್ನೆಲ್ಲ ನಮಗೆ ವಿಡಿಯೋ ಮಾಡಾಕಿ, ನಾವು ನೋಡ್ತೀವಿ, ನಾವು ಮಾಡ್ಕೊತೀವಿ ಅಂತ. ಹಂಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.